ಇಲ್ಲಿ ನೋಡಿ ಇವತ್ತು ಎಲ್ಲರೂ ಸೇರಿ ರಾಮನಗರ ಡಿಸ್ಟಿಕಲ್ಲಿ ಮಾಗಡಿ ತಾಲೂಕಲ್ಲಿ ಯಾವ ರೀತಿಯ ಇದು ಪ್ರಕರಣ ಮುಂದೆ ಬಂದಿದೆ, ಮಾಗಡಿ ತಾಲೂಕಲ್ಲಿ ಪ್ರಕರಣ ದಾಖಲಾಗಿದೆ, ಅವನ್ನ ಹೇಳಿನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಹೋಗಿರೋ ಮಗುನ ತಂದು ಕೊಡೋಕ್ಕಾಗುತ್ತಾ? ರಾಜ್ಯ ಸರ್ಕಾರದಲ್ಲಿ ಒಂದು ಪಂಚೆಗೋಸ್ಕರ ಆಚೆ ಕಳಿಸಿದ್ರು ಅಂತ ಹೇಳಿ ಅವರ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಇವರ ಡಿಬೇಟ್ಗಳನ್ನು ಇಟ್ಟು ಟಿವಿಗಳಲ್ಲಿ ತೋರಿಸ್ತಾರೆ. ಆದ್ರೆ ಅದೇ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ, ರೇಪ್ ಆಗಿದೆ, ಅದೇ ಮಿನಿಸ್ಟರ್ಗಳಲ್ಲಿ ಆಗಿರ್ತಾ ಇದ್ರೆ ಬಿಡ್ತಾ ಇದ್ರ? ಇವತ್ತು ರೋಡಿಗೆ ಇಳಿತಾ ಇದ್ರು. ಅದೇ ಮಿನಿಸ್ಟರ್ಗಳಲ್ಲಿ ಅವ್ರ ತಂಗಿದಿರಿಗೆ ಅವ್ರ ಮನೆ ಮಕ್ಳಿಗೆ ಆಗ್ತಾ ಇದ್ರೆ ಬಿಡ್ತಾ ಇದ್ರ? ಒಂದು ಅಮಾಯಕ ಮಗುಗಾದ್ರೆ ಒಂದು ನ್ಯಾಯ, ನಿಮಗೊಂದು ನ್ಯಾಯನ? ಈ ತರ ಪ್ರತಿಕ್ರಿಯೆಗೆ ಪ್ರತಿಯೊಬ್ಬ ಯಾರು ಕೂಡ ಮುಸಲ್ಮಾನ್ ಮಿನಿಸ್ಟರ್ ಅನ್ನೋರು ಇದ್ದಾರೋ, ಈಗ ಮುಸಲ್ಮಾನ್ ಹುಡುಗಿಗೆ ಅನ್ಯಾಯ ಆಗಿದೆ, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಗೃಹ ಸಚಿವರು ಪೊಲೀಸ್ ಅವ್ರಿಗೆ ಅಧಿಕಾರ ಕೊಟ್ರೆ ಎಲ್ಲಾ ರೀತಿಯ ಅವನಿಗೆ ಗಲ್ಲಿಗೆ ಸೇರಿಸುವಂತ ಶಿಕ್ಷೆಯನ್ನ ಕೊಡಿಸಬಹುದು. ಆದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸ್ಟೆಪ್ ತಗೊಳ್ಳಲ್ಲ. ನಾವು ಇವರ ತಂದೆ ತಾಯಿದಿರಿಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಇದು ಕೇವಲ ನ್ಯಾಯಕ್ಕೋಸ್ಕರ ಅಲ್ಲ, ಪ್ರತಿ ಒಂದು ಹೆಣ್ಣು ಮಗುಗೂ ಇವತ್ತಿನ ಕಾಲದಲ್ಲಿ ರಕ್ಷಣೆ ಬೇಕಾಗಿದೆ. ಈ ರಕ್ಷಣೆಗೋಸ್ಕರ ಸಿದ್ದರಾಮಯ್ಯ ಅವರಾಗ್ಲಿ, ಅವರ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏನು ಕ್ರಮ ತಗೋತಾರೆ? ಅಲ್ಲಿನ MLA-ಗಳಾಗ್ಲಿ, MP-ಗಳಾಗ್ಲಿ ನೋಡಿ, ಅಲ್ಲೇ ನಮ್ಮ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರಿದ್ದಾರೆ, ಮಾಗಡಿಯಲ್ಲಿ ಎ ಮಂಜು ಮತ್ತೆ ಬಾಲಕೃಷ್ಣ ಅವರಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಇಲ್ಲ ನಿಮ್ ಕೈ